ಏಪ್ರಿಲ್ 2ನೇ ತಾರೀಕು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಏನು ಶುರು ಮಾಡಿದ್ದಾರೆ ಇರಾನ್ನಲ್ಲಿ, ಆ ಯುದ್ಧದ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಅವ್ರ ದೇಶವನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡಿರ್ತಾರೆ. ಆ ಭಾಷಣದಿಂದ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಗಿರ್ತಾರೆ. ಈ ಭಾಷಣದಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಇರಾನ್ ಏನಾದರೂ ಸೀಸ್ ಫೈರ್ ಡೀಲ್ಗೆ ಒಪ್ಕೊಂಡಿಲ್ಲ ಅಂದರೆ, ಶರಣಾಗಿಲ್ಲ ಅಂದರೆ, ಸರೆಂಡರ್ ಆಗಿಲ್ಲ ಅಂದರೆ, ನಮ್ಮ ಮುಂದೆ ಮಂಡಿ ಊರಿಲ್ಲ ಅಂತ ಹೇಳಿದ್ರೆ ಇರಾನನ್ನು ಶಿಲಾಯುಗಕ್ಕೆ ಹೋಗೋವರೆಗೂ, ಸ್ಟೋನ್ ಏಜ್ಗೆ ಹೋಗೋವರೆಗೂ ಬಾಂಬ್ ಮಾಡ್ತೀರಿ, ಅವ್ರು ಅಲ್ಲಿರೋದಕ್ಕೆ ಅರ್ಹರು, ಅವ್ರು ಅಲ್ಲಿರೋದಕ್ಕೆ ಡಿಸರ್ವ್ ಮಾಡ್ತಾರೆ ಅನ್ನೋ ಒಂದು ಅಂಶನ ಅವರು ಹೇಳಿರ್ತಾರೆ. ಈ ಯುದ್ಧ ಶುರುವಾಗಬೇಕಾದ್ರೆ ಅಮೇರಿಕ ಈ ಯುದ್ಧವನ್ನು ಇರಾನಿನ ಜನರಿಗೋಸ್ಕರ ಮಾಡ್ತಾ ಇದ್ದೀರಿ, ನಾವು ಅಲ್ಲಿನ ಜನರಿಗೆ ಪ್ರಜಾಪ್ರಭುತ್ವ ಕೊಡೋದಕ್ಕೆ, ಅಲ್ಲಿನ ಜನರಿಗೆ ಹಕ್ಕುಗಳನ್ನು ಕೊಡೋದಕ್ಕೆ, ಅಲ್ಲಿನ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡೋದಕ್ಕೆ, ಹ್ಯೂಮನ್ ರೈಟ್ಸ್ಗೆ, ವುಮನ್ ರೈಟ್ಸ್ಗೋಸ್ಕರ ಅಲ್ಲಿನ ಜನರ ರಕ್ಷಣೆ ಮಾಡೋದಕ್ಕೆ ನಾವು ಯುದ್ಧ ಮಾಡ್ತಾ ಇದ್ದೀರಿ ಅಂತ ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡಿರ್ತಾರೆ, ಭಾಷಣ ಮಾಡಿರ್ತಾರೆ. ಮೊದಲನೇದಾಗಿ ಒಂದು ಇಂಟರ್ವ್ಯೂನಲ್ಲಿ ಅವರು ಇರಾನಿನ ಆಯಿಲನ್ನು ಕಳ್ತನ ಮಾಡೋದಕ್ಕೆ, ವಶಪಡಿಸ್ಕೊಳೋದಕ್ಕೆ ನಾವು ಯುದ್ಧ ಮಾಡ್ತಾ ಇದ್ದೀರಿ ಅಂತ ಒಂದಿನ ಹೇಳಿದರು. ಇನ್ನೊಂದು ದಿನ ಅಲ್ಲಿನ ಹಕ್ಕುಗಳ, ಅಲ್ಲಿನ ಜನರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಈಗ ಅವರು ಟೋಟಲ್ ಆಗಿ ಅವ್ರ ಪ್ಲಾನ್ ಏನು ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಮುಂದುವರಿತಾ ಅವರು ಇರಾನಿನ ಏರ್ಫೋರ್ಸ್ನ ನೇವಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೀರಿ, ಅದ್ರ ಜೊತೆಗೆ ಇರಾನಿನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ, ಬಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಏನಿದೆ, ಅದನ್ನು ಕೂಡ ಅನಲೈಟ್ ಮಾಡಿಬಿಡಿದಿರಿ, ಸರ್ವನಾಶ ಮಾಡಿಬಿಡಿದಿರಿ ಅಂತ ಹೇಳ್ತಾರೆ. ಆದರೆ ಇದು ಎಂಥ ದೊಡ್ಡ ಸುಳ್ಳು ಅಂತ ಹೇಳಿದ್ರೆ, ಅವ್ರೇನಾದರೂ ಎಲ್ಲ ಇರಾನಿನ ಆರ್ಮಿ, ನೇವಿನಾಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಮಿಸೈಲ್ನಾಗಿರ್ಬೋದು ಸಂಪೂರ್ಣವಾಗಿ ಸರ್ವನಾಶ ಮಾಡಿದರೆ ಅಮೇರಿಕ ಯಾಕೆ ಈ ಸ್ಟ್ರೈಟ್ ಆಫ್ ಹಾರ್ಮುಜನ್ನು ಓಪನ್ ಮಾಡೋದಕ್ಕಾಗ್ತಾ ಇಲ್ಲ? ಈ ಯುದ್ಧ ಶುರುವಾದ ದಿನದಿಂದ ಕೂಡ ಅಮೇರಿಕ ಸ್ಟ್ರೈಟ್ ಆಫ್ ಹಾರ್ಮುಜನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಯುದ್ಧ ಶುರುವಾದ ದಿನದಿಂದ ಕೂಡ ಸ್ಟ್ರೈಟ್ ಆಫ್ ಹಾರ್ಮುಜ್ ಇರಾನ್ ಕಂಟ್ರೋಲಲ್ಲಿದೆ. ಆದರೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಎಂಟರ್ ಆಗೋದಕ್ಕೆ ಅಮೇರಿಕನ್ ಶಿಪ್ಸು ಯಾಕೆ ಭಯ ಬೀಳ್ತಾ ಇದ್ದಾವೆ, ಅಮೇರಿಕನ್ ನೇವಲ್ ಶಿಪ್ಸು ಯಾಕೆ ಆ ಸ್ಟ್ರೈಟ್ ಆಫ್ ಹಾರ್ಮುಜಿಂದ ದೂರ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವರು ಯಾವುದೇ ಒಂದು ಕ್ಲಾರಿಟಿನ ಕೊಟ್ಟಿಲ್ಲ. ಆದರೆ ಇರಾನ್ ಸಂಪೂರ್ಣವಾಗಿ ಮುಗ್ದೋಗಿದೆ ಅಂತ ಪದೇ ಪದೇ ಸುಳ್ಳು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇರಾನ್ ಖುದ್ದಾಗಿ ಬಂದು ಸೀಸ್ ಫೈರ್ ಡೀಲ್ ಕೇಳ್ತಾ ಇದೆ ಅಂತ ಪದೇ ಪದೇ ಹೇಳಿದ್ದಾರೆ. ಆದರೆ ಇರಾನಿನ ಎಲ್ಲ ಸರ್ಕಾರಿ ಮುಖ್ಯಸ್ಥರು ಕೂಡ ಈ ಒಂದು ಅಂಶವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ನಾವು ಯಾವುದೇ ಸೀಸ್ ಫೈರ್ ಡೀಲ್ ಕೂಡ ನಾವು ಅಮೆರಿಕ ಹತ್ರ ಕೇಳಿಲ್ಲ, ನಾವು ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದೀರಿ ಅಂತ ಅವರು ಪ್ರತಿ ಬಾರಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರು ಸ್ಪೀಚ್ ಕೊಟ್ಟ ನಂತರ ಅದಕ್ಕೆ ಉತ್ತರ ಕೊಡೋ ರೀತಿ ಇರಾನು ಇಸ್ರೇಲ್ ಕಡೆಗೆ ಮತ್ತು ಗಲ್ಫ್ ದೇಶಗಳ ಕಡೆಗೆ ದೊಡ್ಡ ಮಟ್ಟದಲ್ಲಿ ಮಿಸೈಲ್ಸನ್ನು, ಡ್ರೋನ್ಸನ್ನು ಕಳಿಸಿದೆ. ಸೊ ಇದರಿಂದ ಏನರ್ಥ ಆಗುತ್ತೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ಪ್ರತಿಯೊಂದು ಕೂಡ ಸುಳ್ಳು. ಇರಾನು ಸೋತೋಗಿಲ್ಲ, ಯುದ್ಧ ಮಾಡೋದಕ್ಕೆ ರೆಡಿಯಾಗಿದೆ, ತನ್ನ ಹತ್ರ ಇನ್ನೂ ಮಿಸೈಲ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಪ್ರೂವ್ ಆಗಿದೆ.